ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 11ನೇ ಪ್ರಶ್ನೆ, ನಾಣ್ಯಶಾಸ್ತ್ರ ಎಂದರೇನು? ನಾಣ್ಯಗಳು, ನಾಣ್ಯಗಳ ಸ್ವರೂಪ. ಓಕೆ, ನಾಣ್ಯಶಾಸ್ತ್ರ ಇದು ಕೂಡ ಯಾವ ಒಂದು ಆಧಾರಕ್ಕೆ ಸೇರಿದ್ದು ಅಂದ್ರೆ ಪ್ರಾಕ್ತನ ಆಧಾರದಲ್ಲಿ ಬರುವಂಥದ್ದು. ಶಾಸನಗಳು, ನಾಣ್ಯಗಳು, ಉತ್ಖನನಗಳು ಇವೆಲ್ಲ ಯಾವುದರಲ್ಲಿ ಬರುತ್ತವೆ? ಪ್ರಾಕ್ತನ ಆಧಾರ ಅಥವಾ ಪುರಾತತ್ವ ಆಧಾರಕ್ಕೆ ಸೇರಿರುವಂಥದ್ದು ಅಲ್ವಾ? ಪುರಾತತ್ವ ಆಧಾರ. ಸೊ ಈ ನಾಣ್ಯಗಳ ಸ್ವರೂಪ, ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ಅಧ್ಯಯನ ಮಾಡುವುದೇ ನಾಣ್ಯಶಾಸ್ತ್ರ. ಓಕೆ, ಸೊ ನಾಣ್ಯಗಳ ಸ್ವರೂಪ, ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವೇ ನಾಣ್ಯಶಾಸ್ತ್ರವಾಗಿದೆ. ಬೇರೆ ಬೇರೆ ಲೋಹಗಳನ್ನ ಉಪಯೋಗಿಸಿ ನಾಣ್ಯಗಳನ್ನ ಟಂಕಿಸಲಾಗಿದೆ. ಓಕೆ, ಇವು ಚರಿತ್ರೆಯನ್ನ ರಚಿಸುವಲ್ಲಿ ಬಹುವಾದ ಪ್ರಮುಖ ಪಾತ್ರವನ್ನ ಒದಗಿಸ್ತವೆ. ನಾಣ್ಯಗಳ ಅಧ್ಯಯನವು ಅವು ಹೊರಡಿಸಿದ ರಾಜರ ಅಧಿಕಾರದ ಸಂಕೇತಗಳಾಗಿವೆ. ನಾಣ್ಯಗಳನ್ನ ಯಾವ ರಾಜ ಹೊರಡಿಸಿದ ಅನ್ನುವುದರ ಮೇಲೆ ಆಗಿನ ಕಾಲದ ಧರ್ಮ, ಸಂಸ್ಕೃತಿ, ಓಕೆ, ಸಂಸ್ಕೃತಿ, ಆಡಳಿತ, ಸಾಮಾಜಿಕ ಅವರ ಆಡಳಿತ, ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಯ ಬಗ್ಗೆ ಕೂಡ ನಾವು ತಿಳಿದುಕೊಳ್ಳಬಹುದು. ಸೊ ಇದರಿಂದಾಗಿ ನಾಣ್ಯಗಳ ಅಧ್ಯಯನ ಒಂದು ವಿಶೇಷ ಮಹತ್ವವನ್ನ ಪಡೆದಿದೆ. ಓಕೆನಾ? ಥ್ಯಾಂಕ್ ಯು.